ಬಜೆಟ್ ಅಂದ್ರೆ ನಿರೀಕ್ಷೆ, ಬಜೆಟ್ ಅಂದ್ರೆ ಕುತೂಹಲ. ಎಲ್ಲರ ನಿರೀಕ್ಷೆಯನ್ನ ಹೆಚ್ಚಿಸುವಂತಹ ಕೇಂದ್ರ ಸರ್ಕಾರದ 2026-27ನೇ ಆರ್ಥಿಕ ವರ್ಷದ ಬಜೆಟ್ನ ನಾಳೆ ಮಂಡಿಸಲಾಗುತ್ತೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಐತಿಹಾಸಿಕ ಬಜೆಟ್ನ ಮಂಡಿಸುವುದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಮತ್ತೊಂದು ಇತಿಹಾಸವನ್ನ ಕೂಡ ಅವರು ನಿರ್ಮಿಸಲಿದ್ದಾರೆ. ನಾಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಐತಿಹಾಸಿಕ 9ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಬಾರಿ ಅಂದ್ರೆ 10 ಬಾರಿ ಬಜೆಟ್ ಮಂಡಿಸಿರುವ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ದಾಖಲೆಗಿಂತ ಕೇವಲ 1 ಹೆಜ್ಜೆ ಮಾತ್ರ ಹಿಂದಿರ್ತಾರೆ. ಜೊತೆಗೆ 2024ರ ಮಧ್ಯಂತರ ಬಜೆಟ್ ಕೂಡ ಸೇರಿದಂತೆ 2019ರಿಂದ ಬಜೆಟ್ ಮಂಡನೆ ಮಾಡ್ತಾ ಇರುವ ನಿರ್ಮಲಾ ಸತತವಾಗಿ ಅತಿ ಹೆಚ್ಚಿನ ಸಂಖ್ಯೆಯ ಬಜೆಟ್ ಮಂಡಿಸಿದ ದಾಖಲೆಯನ್ನ ಕೂಡ ಬರೆಯಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮಂಡನೆಯಾಗಲಿರುವ ಈ ಬಾರಿಯ ಬಜೆಟ್ ಮೇಲೆ ಹಲವು ನಿರೀಕ್ಷೆಗಳಿವೆ. ಈ ಬಾರಿ ಬಜೆಟ್ನಲ್ಲಿ ದೇಶದ ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸಲಾಗಿದೆ. ಕೇಂದ್ರ ಬಜೆಟ್ ಮಂಡನೆಗೂ ಮುನ್ನ 16ನೇ ಹಣಕಾಸು ಆಯೋಗದ ವರದಿಯನ್ನ ಸದನದ ಮುಂದೆ ಮಂಡಿಸಲಾಗ್ತಾ ಇದೆ. ಇದರಲ್ಲಿ ರಾಜ್ಯಗಳ ಪಾಲು ಏನು ಅನ್ನೋದು ತಿಳಿದು ಬರುತ್ತೆ. ಕರ್ನಾಟಕ ರಾಜ್ಯ ತೆರಿಗೆ ಪಾಲು ಕಡಿಮೆ ದೊರೀತಾ ಇದೆ ಅಂತ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಹಣಕಾಸು ಆಯೋಗದ ವರದಿಯಲ್ಲಿ ಏನಿರುತ್ತೆ ಎಂಬ ಕುತೂಹಲ ಹೆಚ್ಚಾಗಿದೆ. ಡಾಕ್ಟರ್ ಅರವಿಂದ್ ಪನಗರಿಯಾ ಅವರ ನೇತೃತ್ವದ 16ನೇ ಹಣಕಾಸು ಆಯೋಗ ವರದಿಯನ್ನ ಕೊಟ್ಟಿದ್ದು 2026ರ ಏಪ್ರಿಲ್ 1ರಿಂದಲೇ ಅನುಷ್ಠಾನಗೊಳ್ಳಬೇಕಾಗಿರುವ ಆಯೋಗದ ವರದಿ ಇದಾಗಿದ್ದು 2025-26ನೇ ಸಾಲಿನಿಂದ 2030 ಮತ್ತು 31ನೇ ಸಾಲಿನವರೆಗೆ ಈ ವರದಿ ಜಾರಿಯಾಗಬೇಕಿದೆ. ಈಗಾಗಲೇ ರಾಷ್ಟ್ರಪತಿಯವರಿಗೆ ಸಲ್ಲಿಕೆಯಾಗಿರುವ ಆಯೋಗದ ವರದಿ ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಹಂಚಿಕೊಳ್ಳಬೇಕಾದ ತೆರಿಗೆಯ ಬಗ್ಗೆ ಇದರಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲೂ ಕೇಂದ್ರದ ಹಣಕಾಸು ನೆರವಿನ ಬಗ್ಗೆ ಇದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಬಜೆಟ್ ಮೇಲಿನ ನಿರೀಕ್ಷೆಗಳು ಏನು ಅಂತ ನೋಡೋದಾದ್ರೆ, ರೈಲ್ವೆ ಮೂಲಸೌಕರ್ಯ, ನಗರಾಭಿವೃದ್ಧಿ, ಉತ್ಪಾದನೆ, ರಕ್ಷಣಾ ವಲಯ, ಎಲೆಕ್ಟ್ರಾನಿಕ್ಸ್, ಎಂಎಸ್ಎಂಇ, ಎಐ ಹಾಗೂ ಮರುಬಳಕೆಯ ಎನರ್ಜಿ ಸೆಕ್ಟರ್ಗಳ ಮೇಲೆ ಗಮನವನ್ನ ಹರಿಸಲಾಗಿದೆ. ಇನ್ನು ಸಾಮಾನ್ಯ ಜನರ ನಿರೀಕ್ಷೆ ಇರೋದು ಇನ್ಕಮ್ ಟ್ಯಾಕ್ಸ್ ಮೇಲೆ. ಈಗಾಗಲೇ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಲಾಗಿದೆ. ಆದರೂ ಹೊಸ ರೆಜಿಮ್ನಲ್ಲಿ ಈಗಿರುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ 75,000 ರೂಪಾಯಿಗಿಂತ 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಏರಿಕೆ ಆದಲ್ಲಿ ಆದಾಯ ತೆರಿಗೆ ಕಟ್ಟೋರಿಗೆ ಈಗಿರುವ 12.75 ಲಕ್ಷ ರೂಪಾಯಿ ಬದಲಿಗೆ 13 ಲಕ್ಷ ರೂಪಾಯಿಯವರೆಗೂ ತೆರಿಗೆ ಇರೋದಿಲ್ಲ. ಜೊತೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲಿರುವ ತೆರಿಗೆಯನ್ನ ಇಳಿಕೆ ಮಾಡಬಹುದು ಎಂಬ ನಿರೀಕ್ಷೆ ಕೂಡ ಇದೆ. ಇದಲ್ಲದೆ ಮುಖ್ಯವಾಗಿ ಈ ಬಾರಿ ವಿವಾಹಿತ ದಂಪತಿಗೆ ಜಂಟಿ ತೆರಿಗೆ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಬಜೆಟ್ನಲ್ಲಿ ಮಂಡನೆಯಾದರೆ ದಂಪತಿಗೆ ಒಟ್ಟಾರೆಯಾಗಿ 24 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಸಿಗುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಗಳ ಮೇಲೆ ಹೂಡಿಕೆ ಮಾಡಿ 5ರಿಂದ 7 ವರ್ಷಗಳವರೆಗೆ ಅವುಗಳನ್ನು ಹೊಂದಿದ್ರೆ ಅದರ ಮೇಲೂ ತೆರಿಗೆಯನ್ನ ರದ್ದು ಮಾಡಬಹುದು. ಗೃಹ ಸಾಲದ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡುವ ನಿರೀಕ್ಷೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಭರ್ಜರಿಯಾಗಿದ್ದು ರೂಪಾಯಿ ಮೌಲ್ಯ ಕುಸಿತಾ ಇದೆ. ಹೀಗಾಗಿ ರೂಪಾಯಿ ಬಲವರ್ಧನೆಗೂ ಕ್ರಮ ಕೈಗೊಳ್ಳೋ ಅನಿವಾರ್ಯತೆ ಕೇಂದ್ರಕ್ಕೆ ಸದ್ಯ ಇದೆ. ಕೇಂದ್ರ ಸರ್ಕಾರವೂ ಕೂಡ ಲಕ್ಷಾಂತರ ಕೋಟಿ ಹಣದ ಸಾಲ ಮಾಡಿದ್ದು ಅದರ ಬಡ್ಡಿಗೆಂದೇ ಸಾಕಷ್ಟು ಹಣವನ್ನ ಪಾವತಿಸ್ತಾ ಇದೆ. ಅಮೆರಿಕದ ಜೊತೆ ತೆರಿಗೆ ಒಪ್ಪಂದ ಇನ್ನೂ ಬಾಕಿ ಇದ್ದು ಈ ವರ್ಷಾಂತ್ಯದ ಒಳಗೆ ಇದು ಸಾಧ್ಯವಾಗುವ ನಿರೀಕ್ಷೆ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾನೇ ಇದೆ. ಇದನ್ನ ತಡೆಗಟ್ಟೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಬ್ಯಾಂಕ್ಗಳ ರೆಪೋ ರೇಟ್ ಕಡಿಮೆ ಮಾಡಿದೆ. ಅಲ್ಲದೆ ಹಲವು ಉತ್ಪನ್ನಗಳ GST ದರವನ್ನ ಕೂಡ ಕಡಿಮೆ ಮಾಡಿದೆ. ಇದಲ್ಲದೆ ಟ್ಯಾಕ್ಸ್ ಪದ್ಧತಿಯನ್ನ ಸರಳೀಕರಣಗೊಳಿಸಿದೆ. ಆರ್ಥಿಕ ಸುಧಾರಣೆ ದೃಷ್ಟಿಯಿಂದ ಕೇಂದ್ರ ಮತ್ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬ ಕುತೂಹಲ ಕೂಡ ಇದೆ. ಸಾಮಾನ್ಯರ ಬದುಕಲ್ಲಿ ಕೇಂದ್ರ ಬಜೆಟ್ನಿಂದ ಏನೇನೆಲ್ಲ ಚೇಂಜಸ್ ಆಗ್ಬೋದು, ಯಾವೆಲ್ಲ ವಸ್ತುಗಳು ಅಗ್ಗದಲ್ಲಿ ಸಿಗುತ್ತೆ, ನಾವು ಬಳಸೋ ಯಾವ ವಸ್ತುಗಳು ಥರ್ಮೋಮೀಟರ್ನಂತೆ ಮೇಲೇರತ್ತೆ ಅನ್ನೋ ಕುತೂಹಲಕ್ಕೆ ನಾಳೆ ಇಷ್ಟೊತ್ತಿಗೆಲ್ಲ ಉತ್ತರ ಸಿಕ್ಕಿರುತ್ತೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.